ಹಾಯ್ ಹಲೋ ನಮಸ್ತೆ. ಮ್ಯಾಥಮ್ಯಾಟಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ ಟೆನ್ ವಿದ್ಯಾರ್ಥಿಗೂ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಆ್ಯಂಡ್ ಸೇಫ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇದನ್ನ ಒಂದು ಹೊಸ ಚಾಪ್ಟರ್ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಬಿಕಾಸ್ ಕ್ಲಾಸ್ ಟೆನ್ನಲ್ಲೇ ನಾವೇ ಒಂದು ಚಾಪ್ಟರ್ ಓದಬೇಕಾದ್ರೆ ಅದರಲ್ಲೊಂದು ಕಾನ್ಸೆಪ್ಟ್ ಅಂತ ಈ ಚಾಪ್ಟರ್ನ ಓದಿ ಮುಗಿಸ್ಬಿಟ್ಟಿದೀವಿ ಆಲ್ರೆಡಿ. ಸೊ ಈ ಚಾಪ್ಟರ್ ಏನಕ್ಕೆ ಬೇಕು, ಈ ಚಾಪ್ಟರ್ ಅರ್ಥ ಏನು, ಈ ಚಾಪ್ಟರ್ ಬರೋವಂಥ ಕಾನ್ಸೆಪ್ಟ್, ನಾನು ಕಾನ್ಸೆಪ್ಟ್ ಓದಿದ್ದೀನಿ ಅಂದ್ರಲ್ಲ, ಆ ಕಾನ್ಸೆಪ್ಟ್ನ ಹೇಗೆ ಸಾಲ್ವ್ ಮಾಡೋದು, ಎಲ್ಲಿ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಸಾಲ್ವ್ ಮಾಡಬೇಕು, ಇಷ್ಟನ್ನು ನೀವು ಆಲ್ರೆಡಿ ಓದ್ಬಿಟ್ಟಿದ್ದೀರಿ. ಬಟ್ ಸ್ಟಿಲ್ ಎನಿವೆ ಇದನ್ನೊಂದು ಚಾಪ್ಟರ್ ಅಂತ ಕೊಟ್ಟಿರೋದ್ರಿಂದ ನಾವು ಇದನ್ನ ಒಂದು ಚಾಪ್ಟರ್ ಆಗೇ ಓದೋಣ. ಆದ್ರೂ ಆ ಚಾಪ್ಟರ್ಗೂ ಕಾನ್ಸೆಪ್ಟ್ಗೂ ಒಂದು ಚಿಕ್ಕ ಡಿಫ್ರೆನ್ಸ್ ಇದೆ. ಓಕೆ, ಸೊ ಪಾಲಿನಾಮಿಯಲ್ ಅನ್ನೋ ಚಾಪ್ಟರ್ಲಿ ನಾವು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಓದಬೇಕಾದ್ರೆ ಈ ಚಾಪ್ಟರ್ನ ಅಲ್ಲೊಂದು ಚಿಕ್ಕ ಇಂಟ್ರಡಕ್ಷನ್ ಆಗಿತ್ತು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನೋದು ಇಂಟ್ರಡಕ್ಷನ್ ಆಗಿತ್ತು. ಬಟ್ ಅದೇ ಪಾಲಿನಾಮಿಯಲ್ ಒಂದು ಈಕ್ವೇಶನ್ ಅಲ್ಲಿ ಯೂಸ್ ಮಾಡಿದಾಗ ಏನೇನ್ ಚೇಂಜಸ್ ಆಗುತ್ತೆ, ಹೇಗೆ ಸಾಲ್ವ್ ಮಾಡಬೇಕು, ಅದನ್ನೆಲ್ಲ ಕಲಿತೀವಿ ಇನ್ ಚಾಪ್ಟರ್ ನಂಬರ್ 4, ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ದ ಟೈಟಲ್ ಆಫ್ ದ ಚಾಪ್ಟರ್ ಇಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಇನ್ ಮ್ಯಾಥಮೆಟಿಕ್ಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಚಾಪ್ಟರ್ ನೇಮ್, ನಿಮ್ಮ ಅರ್ಧ ಕೆಲಸ ಮುಗ್ದಂಗ್ ಲೆಕ್ಕ. ನಾನು ಇದನ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ಓಕೆ, ಟೈಟಲ್ ಏನು, ಚಾಪ್ಟರ್ ಹೆಸರೇನು, ಕ್ವಾಡ್ರಾಟಿಕ್ ಈಕ್ವೇಶನ್. ಫಸ್ಟ್ ಈಕ್ವೇಶನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಲ್ರೆಡಿ ಇದನ್ನ ತುಂಬಾ ಇನ್ಸ್ಟೆನ್ಸಸ್ ನಾವು ಇದನ್ನ ಕಲ್ತಿದೀವಿ. ಈಕ್ವೇಶನ್ ಇಸ್ ನಥಿಂಗ್ ಬಟ್ ಅ ಮ್ಯಾಥಮೆಟಿಕಲ್ ರಿಲೇಷನ್. ಇಟ್ ಈಸ್ ನಥಿಂಗ್ ಬಟ್ ಅ ಮ್ಯಾಥಮೆಟಿಕಲ್ ರಿಲೇಷನ್. ಈಗ ಸುಮಾರು ರಿಲೇಷನ್ಸ್ ನಾವು ಮ್ಯಾಥ್ಸ್ ಅಲ್ಲಿ ಆಲ್ರೆಡಿ ಸಾಲ್ವ್ ಕೂಡ ಮಾಡಿದೀವಿ. ವೇರಿಯಬಲ್ ಅಂಡ್ ನಂಬರ್, ಅದಕ್ಕೇನೋ ರಿಲೇಷನ್ ಇರುತ್ತೆ. ವೇರಿಯಬಲ್ ನಂಬರ್, ಇನ್ನೊಂದು ಯಾವ್ದೋ ವೇರಿಯಬಲ್ ರಿಲೇಷನ್ ಇರುತ್ತೆ. ನಂಬರ್ ರಿಲೇಷನ್ ಇರುತ್ತೆ. ಸೊ ಈ ತರ ಎನ್ ನಂಬರ್ ಆಫ್ ರಿಲೇಷನ್ಸ್ ನಮಗೆ ಮ್ಯಾಥ್ಸ್ ಅಲ್ಲಿ ಕಾಣಿಸುತ್ತೆ. ಅದನ್ನ ನಮಗೆ ಈ ರಿಲೇಷನ್ ಇದೆ ಅಂತ ತೋರಿಸೋದೆ ಈಕ್ವೇಶನ್. ಈಗ ಕ್ವಾಡ್ರಾಟಿಕ್, ಇದನ್ನ ಹೆಂಗೆ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋದು? ಸಿಂಪಲ್, ನಾನು ಆಲ್ರೆಡಿ ಹೇಳಿದೆ ಪಾಲಿನಾಮಿಯಲ್ ಅಲ್ಲಿ ಇದನ್ನ ನಾವು ಆಲ್ರೆಡಿ ತುಂಬಾ ಚೆನ್ನಾಗಿ ಓದಿದೀವಿ ಅಂತ. ಸೊ ಅಲ್ಲಿಂದ ವಿಲ್ ಸ್ಟೀಲ್ ದ ಕಾನ್ಸೆಪ್ಟ್. ಕ್ವಾಡ್ರಾಟಿಕ್ ಅಂದ್ರೆ ಏನು? ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಏನು? ಇಟ್ ಇಸ್ ಅ ಪಾಲಿನಾಮಿಯಲ್ ಇನ್ ವಿಚ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ವಾಸ್ 2. ಅಥವಾ ಇನ್ನೊಂದ್ ತರ ಹೆಂಗ್ ಹೇಳ್ತಾರೆ, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಇಸ್ ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತಾನು ಹೇಳ್ತಾರೆ. ಕರೆಕ್ಟಾ? ಸೊ ಆ ಡಿಗ್ರಿ ಅಥವಾ ಮ್ಯಾಕ್ಸಿಮಮ್ ಪವರ್ ಏನಿದೆ ಅದನ್ನ ಮಾತ್ರ ನಾವು ತಗೊಳ್ಳೋಣ. ಡಿಗ್ರಿ ಏನು? 2. ಓಕೆ, ಈಗ ಇದೆರಡನ್ನು ಕಂಬೈನ್ ಮಾಡೋಣ. ನೋಡಿ, ಮೀನಿಂಗ್ ಹುಡುಕ್ತಾ ನಮ್ಗೆ ಈಸಿಯಾಗಿ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಡಿಫೈನು ಮಾಡ್ಬಿಡ್ಬೋದು. ಓಕೆ, ಏನಿದೆ, ಡಿಗ್ರಿ 2 ಇದೆ, ಒಂದು ಮ್ಯಾಥಮೆಟಿಕಲ್ ರಿಲೇಷನ್. ಓಕೆ, ಸೊ ಹೌ ಡು ವಿ ಡಿಫೈನ್ ಕ್ವಾಡ್ರಾಟಿಕ್ ಈಕ್ವೇಶನ್? ಆನ್ ಈಕ್ವೇಶನ್ ಇನ್ ವಿಚ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ 2. ಅಥವಾ ಇನ್ನೇನು ಹೇಳ್ಬೋದು, ಅನ್ ಈಕ್ವೇಶನ್ ಇನ್ ವಿಚ್ ದ ಡಿಗ್ರಿ ಆಫ್ ದ ವೇರಿಯಬಲ್ ಇಸ್ 2 ಇಸ್ ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಈಕ್ವೇಶನ್ ಅಂತ ನಮಗೆ ಕಣ್ಣಿಗೆ ಕಾಣಿಸ್ಬೇಕಂದ್ರೆ ಈಕ್ವಲ್ ಸೈನ್ ಯೂಸ್ ಆಗಿರ್ಬೇಕು. ಓಕೆ, ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ಸ್ ಯಾವ ತರ ತಗೋಬಹುದು? ಫಸ್ಟ್, ನಮ್ಗೆಲ್ರಿಗೂ ತುಂಬಾ ಫೆಮಿಲಿಯರ್. I can just take x square. Is this a quadratic term? Yes. Is this a quadratic polynomial? Yes. Is this a quadratic equation? No. ಇನ್ನ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿಲ್ಲ. ಯಾಕೆ? ಈಕ್ವೇಶನ್ ಅಲ್ಲಿ ನಮಗೆ ಈಕ್ವಲ್ ಸೈನ್ ಕಾಣಿಸ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅಂತ ಬರೀತೀನಿ. ನೌ ಇಸ್ ದಿಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್? ಎಸ್, ಇಟ್ ಈಸ್ ನೌ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ನೆಕ್ಸ್ಟ್ ಬರೀ ಇದೇ ತರ ಇರುತ್ತಾ? ಇಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಅಥವಾ ಇನ್ನೊಂದ್ ತರ ಬರಿಬಹುದು, ಪ್ರತಿ ಸರಿ ಹಿಂಗೆ ಬರಿಬೇಕು ಅಂತೇನಿಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅಂತ ಬರಿಬಹುದು ಇಸ್ ಈಕ್ವಲ್ ಟು 1. ದಿಸ್ ಇಸ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಶನ್. ನೆಕ್ಸ್ಟ್ ಇನ್ನೇನ್ ಬರಿಬಹುದು, ಎರಡು ವೇರಿಯಬಲ್ ಇರ್ಬೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಸ್ ದಿಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್? ಈಗ ನೋಡಿ, ಎಕ್ಸ್ 2 ಸರಿ ಇರ್ಬೋದು, ಬಟ್ ಪವರ್ ಇಲ್ಲಿ 1 ಇದೆ, 2 ಇದೆ. ಮ್ಯಾಕ್ಸಿಮಮ್ ಯಾವುದು? ಡಿಗ್ರಿ ಏನು? ಹೈಯೆಸ್ಟ್ ಡಿಗ್ರಿ ಏನು? ಇಟ್ ಇಸ್ 2. ಸೊ ದಿಸ್ ಇಸ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇದೆಲ್ಲಾನು ಕೆಲವು ಎಕ್ಸಾಂಪಲ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಜನರಲೈಸಿಂಗ್ ಎವ್ರಿ ಎಕ್ಸಾಂಪಲ್ ನಮಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇದೆ. ನಾನು ಅದನ್ನು ಕೂಡ ಪಾಲಿನಾಮಿಯಲ್ಸ್ ಚಾಪ್ಟರ್ ಇಂದ ಬಾರೋ ಮಾಡ್ತೀನಿ. ಓಕೆ, ಈಗ ವಾಟ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್? ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಓದಿದ್ವಿ ಸ್ಟ್ಯಾಂಡರ್ಡ್ ಫಾರ್ಮ್ ನಾವು? ಇಟ್ ಈಸ್ ನಥಿಂಗ್ ಬಟ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ನಾವು ಓದ್ತಿರೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲ, ನಾವು ಓದ್ತಿರೋದು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಈಕ್ವೇಶನ್ ಅಂದ್ರೆ ಏನಿರ್ಬೇಕು? ಎಲ್ಲಾದ್ರಲ್ಲೂ ಏನಿದೆ ಇಲ್ಲಿ? ಕ್ವಾಡ್ರಾಟಿಕ್ ಜೊತೆಗೆ ಈಕ್ವಲ್ ಸೈನ್ ಇದೆ. ಅದು ಪಾಲಿನಾಮಿಯಲ್ ಅಲ್ಲಿ ಇಲ್ಲ, ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಇದೆ. ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಬರೆದ್ಬಿಟ್ರೆ ದಿಸ್ ಇಸ್ ಯೋರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಇಲ್ಲಿ ಎಲ್ರಿಗೂ ಗೊತ್ತಿದೆ
ಎಕ್ಸ್ ಅಂದ್ರೆ ಏನು? ಇಟ್ ಈಸ್ ಅ ವೇರಿಯಬಲ್ ಅಂಡ್ ದ ಪವರ್ ಆಫ್ ದ ವೇರಿಯಬಲ್ ಮ್ಯಾಟರ್ಸ್ ದ ಮೋಸ್ಟ್. ನೆಕ್ಸ್ಟ್ ಈ ಎ ಏನು, ಬಿ ಏನು, ಸಿ ಏನು? ಈಗ ನೋಡಿ, ವೇರಿಯಬಲ್ ಪಕ್ಕ ಇರೋದನ್ನ ಏನಂತ ಕರಿತೀವಿ? ಕೋಎಫಿಷಿಯಂಟ್ ಅಂತ ಕರಿತೀವಿ. ಸೊ ಎ ಬಿ ಸಿ ಆರ್ ವಾಟ್? ದೇ ಆಲ್ ಆರ್ ಕೋಎಫಿಷಿಯಂಟ್ಸ್. ಓಕೆ, ಈಗ ಈ ಕೋಎಫಿಷಿಯಂಟ್ಸ್ ಯಾವ್ಯಾವ ತರ ವ್ಯಾಲ್ಯೂಸ್ ತಗೋಬಹುದು ಅಂದ್ರೆ, ಎ ಬಿ ಸಿ ನಾವು ಪ್ರತಿ ಸರಿ ಎಕ್ಸಾಂಪಲ್ ತಗೊಂಡಾಗ ಅಥವಾ ಒಂದು ಪ್ರಾಬ್ಲಮ್ ನೋಡಿದಾಗ ಯಾವ್ಯಾವ ತರ ವ್ಯಾಲ್ಯೂಸ್ ತಗೋಬಹುದು? ಇಲ್ಲಿ ಎ ಬಿ ಸಿ ಕ್ಯಾನ್ ಟೇಕ್ ರಿಯಲ್ ನಂಬರ್ ವ್ಯಾಲ್ಯೂಸ್. ಈ ಎಲ್ಲಾ ಕೋಎಫಿಷಿಯಂಟ್ಸ್ ಯಾವ ತರ ವ್ಯಾಲ್ಯೂಸ್ ತಗೋಬಹುದು? ರಿಯಲ್ ನಂಬರ್ ವ್ಯಾಲ್ಯೂಸ್. ಪರ್ಟಿಕ್ಯುಲರ್ಲಿ ಎ ಶುಡ್ ನೆವರ್ ಬಿ ಈಕ್ವಲ್ ಟು 0. ಎಲ್ಲಾ ನಂಬರ್ಸ್ ಎ ತಗೊಳಕ್ ಆಗಲ್ಲ. ಎ ಕ್ಯಾನ್ ನೆವರ್ ಬಿ ಈಕ್ವಲ್ ಟು 0. ಯಾಕೆ? ಈಗ ನೋಡಿ, ಎನ 0 ಅಂತ ತಗೊಳ್ಳಿ ಒಂದ್ಸರಿ. ಇಫ್ ಐ ಸಬ್ಸ್ಟಿಟ್ಯೂಟ್ ಎ 0, ಏನಾಗುತ್ತೆ ಅಲ್ಲಿ? ಎ ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ 0 ವಿಲ್ ಬಿಕಮ್ 0. ಸೊ ಇದಿಷ್ಟು ಹೋದಂಗ್ ಲೆಕ್ಕ, ಕರೆಕ್ಟಾ? ಸೊ ಮಿಕ್ಕಿರೋದೇನು? ಬಿ ಎಕ್ಸ್ ಪ್ಲಸ್ ಇಟ್ ವಿಲ್ ಬಿ ಎ ಲೀನಿಯರ್ ಈಕ್ವೇಶನ್. ನಮಗ್ ಬೇಕಿರೋದೇನು? ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಯಾವುದೇ ಕಾರಣಕ್ಕೂ ಎ ಮಾತ್ರ 0 ಆಗಂಗಿಲ್ಲ. ಓಕೆ, ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಾಯ್ತು, ಡೆಫಿನೇಷನ್ ಗೊತ್ತಾಯ್ತು, ಅದು ಹೆಂಗ್ ಕಾಣುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕ್ವೆಶನ್ ಅರೈಸ್ ಆಗೋದೇನೆಂದ್ರೆ, ಯಾಕೆ ಓದ್ಬೇಕು ಇದನ್ನ? ಆಲ್ರೆಡಿ ನಾವು ಪಾಲಿನಾಮಿಯಲ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ, ಯಾಕೆ ಬೇಕು ಪಾಲಿನಾಮಿಯಲ್ ಅನ್ನೋದು. ಅದೇ ಒಂದು ಕಾನ್ಸೆಪ್ಟ್ ಇಂದ ನಾವು ಈ ಕಾನ್ಸೆಪ್ಟ್ ನ ತಗೊಂಡಿದೀವಿ. ಸೊ ಈ ಟು ಪುಟ್ ಇಟ್ ಔಟ್ ಇನ್ ಅ ಬೆಟರ್ ವೇ, ಈಗ ಎಲ್ರು ಕ್ರಿಕೆಟ್ ನೋಡ್ತೀವಿ, ಎಲ್ರು ಇಂಡಿಯಾ ಮ್ಯಾಚಸ್ ನೋಡ್ತೀವಿ, ವರ್ಲ್ಡ್ ಕಪ್ ನೋಡ್ತೀವಿ, IPL ನೋಡ್ತೀವಿ, ಬೇರೆ ಕಂಟ್ರೀಸ್ ಲೀಗ್ ನ ನೋಡ್ತೀವಿ, ಕರೆಕ್ಟಾ? ಬ್ಯಾಟ್ಸ್ಮನ್ ಬಾಲ್ ನ ಬೌಂಡ್ರಿಗೆ ಹೊಡೆದಾಗ, ಎಸ್ಪೆಷಲಿ 6 ಹೊಡೆದಾಗ, ಬಾಲ್ ಹೆಂಗೋಗಿ ಬಿತ್ತು ಆಡಿಯನ್ಸ್ ಹತ್ರ ಅಂತ ತೋರಿಸ್ತಾರೆ, ಕರೆಕ್ಟಾ? ಅದೊಂದು ಪಾತ್ ತೋರಿಸ್ತಾರೆ ಬಾಲ್ದು. ಓಕೆ, ಸೊ ಅದನ್ನ ಟ್ರೆಜೆಕ್ಟ್ರಿ ಅಂತ ಕರೀತಾರೆ. ಈ ಟ್ರೆಜೆಕ್ಟ್ರಿನ ನಾವು ತೋರಿಸ್ಬೇಕಾದ್ರೆ ಅಥವಾ ಆ ಬಾಲ್ ಹೆಂಗೋಯ್ತು ಅಂತ ರೆಪ್ರೆಸೆಂಟ್ ಮಾಡಬೇಕಾದ್ರೆ ವಿ ಮೇಕ್ ಯೂಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡ್ ಒಂದು ಪಾತ್ ಇದೆ ಅಂದ ತಕ್ಷಣ ಫಿಸಿಕ್ಸ್ ಅಲ್ಲಿ ಅದಕ್ಕೆ ಅದರದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಫಿಸಿಕ್ಸ್, ನಾವು ಯಾವುದೇ ಬ್ರಾಂಚ್ ತಗೊಂಡ್ರು ಫಿಸಿಕ್ಸ್, ಮೋಸ್ಟ್ ಆಫ್ ದ ಥಿಂಗ್ಸ್ ವಿಚ್ ವಿ ಸಿ ಹ್ಯಾಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಬೌಲರ್ ಬಾಲ್ ಮಾಡಿದಾಗ, LBW ಅಪೀಲ್ ಮಾಡಿದಾಗ, ರಿವ್ಯೂಲಿ ಯೂಸ್ ಆಗದೆ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡ್ ತುಂಬಾ ಸೈನ್ಸ್ ಆಗೋಯ್ತು, ಬಟ್ ವೆನ್ ವಿ ಕಮ್ ಟು ಬಿಸ್ನೆಸ್ ಅಥವಾ ಬೇರೆ ರಿಯಲ್ ಲೈಫ್ ಅಲ್ಲಿ ಬಂದಾಗ, ಬಿಸ್ನೆಸ್ ಅಲ್ಲಿ ಕೆಲವು ಮಾಡೆಲ್ಸ್ ನ ಸೆಟ್ ಮಾಡಿರ್ತಾರೆ. ಆ ಮಾಡೆಲ್ಸ್ ಅಲ್ಲಿ ಪ್ರಾಫಿಟ್ ಆಗ್ತಿದ್ಯಾ, ಲಾಸ್ ಆಗ್ತಿದ್ಯಾ, ನಾವು ಅನ್ಕೊಂಡಂಗೆ ಪ್ಲಾನ್ ಹೋಗ್ತಿದ್ಯಾ, ಇಲ್ಲ ಬೇರೆ ಏನಾರ ಮಾಡ್ಬೇಕಾ, ಇಂಥದನ್ನೆಲ್ಲ ನಾವೇನಾದ್ರೂ ಅನಲೈಸ್ ಮಾಡ್ಬೇಕಂದ್ರೆ ವಿ ನೀಡ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಟು ಸಮ್ ಅಪ್, ಟು ಕನ್ಕ್ಲೂಡ್, ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ದಟ್ ಈಸ್ ದ ರೀಸನ್ ನಾವು ಇಷ್ಟು ಇಂಪಾರ್ಟೆಂಟ್ ಟೈಮ್, ಕ್ಲಾಸ್ 10 ಟೈಮಲ್ಲಿ ಇದನ್ನ ಫಸ್ಟ್ ಟೈಮ್ ಕಲಿತಾ ಇದೀವಿ. ಓಕೆ, ಸೊ ಈಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾಕೆ ಬೇಕು ಅಂಡ್ ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. Now let's see how we solve those quadratic equations. So the first method of solving a quadratic equation is called as factorization method. Factorization ಅಲ್ಲಿ ಸುಮಾರು ಮೆಥಡ್ಸ್ ಇದೆ, ಬಟ್ ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಂತ ಅರ್ಥ. ಓಕೆ, ಆ ಹೆಸರು ಹೇಳುತ್ತೆ, ಇಲ್ಲಿ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು, ವಿಲ್ ಈಸಿಲಿ ಗೆಟ್ ದ ಫ್ಯಾಕ್ಟರ್ಸ್ ಅಂತ. ಓಕೆ, ಆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ನ ಹೆಂಗ್ ಮಾಡೋದು? ಸಿಂಪಲ್, ಒಂದು ಎಕ್ಸಾಂಪಲ್ ಬರ್ದೀನಿ. 2x² - 5x + 3 = 0. ಇದನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ದ ಸೇಮ್ ಅಪ್ಲೈಸ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಓಕೆ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ಗೆ ವಿ ಹ್ಯಾವ್ ಟು ನೋ ವಾಟ್ ಈಸ್ ವಾಟ್. ಸೊ 2 ಏನಿದೆ ದಟ್ ಈಸ್ ಎ, 5 ಏನಿದೆ ಬಿ, ಅಂಡ್ 3 ಏನಿದೆ ಸಿ. ಕರೆಕ್ಟ್? ABC ಆರ್ ಕೋಎಫಿಷಿಯಂಟ್ಸ್. ಫಸ್ಟ್ ಸ್ಟೆಪ್ ನಾವೇನ್ ಮಾಡಬೇಕು ಅಂದ್ರೆ, ವಿ ಹ್ಯಾವ್ ಟು ಮಲ್ಟಿಪ್ಲೈ ಎ ಅಂಡ್ ಸಿ. ವಿ ಹ್ಯಾವ್ ಟು ಮಲ್ಟಿಪ್ಲೈ ಎ ಅಂಡ್ ಸಿ. ಎ ಅಂಡ್ ಸಿ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? 2 and 3 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 6 ಸಿಗುತ್ತೆ. ಓಕೆ, ಸೊ ದಾಟ್ ಈಸ್ ಅವರ್ ಫಸ್ಟ್ ಸ್ಟೆಪ್, ಮಲ್ಟಿಪ್ಲೈ ಎ ಅಂಡ್ ಸಿ. ಕೆಲವು ಸರಿ ಇಲ್ಲಿ ಎ ಹತ್ರ ಏನು ಇರಲ್ಲ, ಬರೀ 2 ಇರುತ್ತೆ. ಸೊ ಅವಾಗ ನಾವು ಅದನ್ನ 1 ಅಂತ ಅನ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಫೈನ್, ಫಸ್ಟ್ ಸ್ಟೆಪ್ ವಾಸ್ ವೆರಿ ಈಸಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು? ನಾವಿವಾಗ ಫ್ಯಾಕ್ಟರ್ಸ್ ಆಫ್ ಎ ಅಂಡ್ ಸಿ ಹುಡುಕ್ಬೇಕು. ಫ್ಯಾಕ್ಟರ್ಸ್ ಆಫ್ ಎ ಅಂಡ್ ಸಿ, ಫ್ಯಾಕ್ಟರ್ಸ್ ಆಫ್ ಎ ಸಿ ಹುಡುಕ್ಬೇಕು. ಸಚ್ ದಟ್ ಯಾವ ತರ ಇರ್ಬೇಕು? ಅದು ಫ್ಯಾಕ್ಟರ್ಸ್ ಹುಡುಕ್ಬೇಕು. ಫ್ಯಾಕ್ಟರ್ಸ್ ಹುಡುಕೋದು ಆಕ್ಚುಲಿ ವೆರಿ ಈಸಿ, ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂದ್ರೆ, ಫ್ಯಾಕ್ಟರ್ಸ್ ಯಾವ ತರ ಇರ್ಬೇಕಂದ್ರೆ, ವೆನ್ ಯು ಮಲ್ಟಿಪ್ಲೈ ದೆಮ್ ಯು ಶುಡ್ ಗೆಟ್ ಬ್ಯಾಕ್ AC, ಆದ್ರೆ ಆಡ್ ಮಾಡಿದಾಗ ನಿಮಗೆ B ಬರುತ್ತೆ. ಓಕೆ, ಇನ್ನ ಒಂದ್ಸರಿ ಹೇಳ್ತೀನಿ, ಫ್ಯಾಕ್ಟರ್ಸ್ ಯು ಶುಡ್ ಫೈಂಡ್ ಇನ್ ಸಚ್ ಅ ವೇ ದಟ್ ಇಫ್ ಯು ಮಲ್ಟಿಪ್ಲೈ ಯು ಶುಡ್ ಗೆಟ್ A and C. ಇಲ್ಲಿ ಏನಿದೆಯೋ ಅದೇ ಬರಬೇಕು. ಆದ್ರೆ ನೀವು ಆಡ್ ಮಾಡಿದಾಗ ಅಥವಾ ಅದನ್ನ ಯಾವುದೋ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದಾಗ ಯು ಶುಡ್ ಗೆಟ್ B. ಓಕೆ, ಸೊ ಈಗ ನಮಗಿರೋ ಎಕ್ಸಾಂಪಲ್ ಅಲ್ಲಿ ಎ ಅಂಡ್ ಸಿ ಅಲ್ಲಿ ನಮಗೆ ಮಲ್ಟಿಪ್ಲೈ ಮಾಡಿದಾಗ 6 ಸಿಕ್ಕಿದೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 6? ಈಸಿಯೆಸ್ಟ್ ಒನ್ ಅಂದ್ರೆ 6 1s, ನೆಕ್ಸ್ಟ್ 3 2s. ಕರೆಕ್ಟ್?
2 3s ರಿಪೀಟ್ ಆಗೋದು ಒಂದ್ಸರಿ ಬರೀರಿ ಸಾಕು. ನಾವು ದ ಆಕ್ಚುಯಲ್ ವರ್ಕ್ ಸ್ಟಾರ್ಟ್ಸ್. ಏನ್ ಮಾಡ್ಬೇಕೀಗ? 6 1s 6 and 1. ಇಫ್ ಐ ಡೂ ಸಮಥಿಂಗ್ ಟು ದಿಸ್ ಮೇ ಬಿ ಐ ವಿಲ್ ಗೆಟ್ 5. ಓಕೆ, ಸೊ ಇವಾಗ 6 - 1 ಮಾಡ್ಬೋದು, 5 ಸಿಗುತ್ತೆ. ಬಟ್ ನಮಗೆ ಬೇಕಿರೋ ನಂಬರ್ ಯಾವುದು? -5. ಓಕೆ, 6 - 1 ಮಾಡಿದ್ರೆ ಆಗಲ್ಲ. -6 + 1 ಮಾಡಿದ್ರೆ -5. ಓಕೆ, ಸೊ ಯೂಸಿಂಗ್ ದ ನಂಬರ್ಸ್ ಹಿಯರ್ -6 + 1 ಮಾಡಿದ್ರೆ -5 ಬರ್ತಿದೆ. ಆದ್ರೆ ನಾನೇನು ಹೇಳಿದೆ? ಸಮ್ ಮಾಡಿದಾಗ ಬಿ ಸಿಗಬೇಕು, ಪ್ರಾಡಕ್ಟ್ ತಗೊಂಡಾಗ ಎ ಆ್ಯಂಡ್ ಸಿ, ಪ್ರಾಡಕ್ಟ್ ಇತ್ತಲ್ಲ ಅದು ಸಿಗಬೇಕು. -6 1 ಅನ್ನೋ ನಂಬರ್ಸ್ ತಗೊಂಡಿದ್ದೀವಿ. -6 × 1 ಎಷ್ಟು ಬರಬೇಕು? -6 ಬರಬೇಕು. ಬಟ್ ನಮಗಿರೋ ನಂಬರ್ ಯಾವುದು? 6. ನಾವು ಇದನ್ನ ಚೇಂಜ್ ಮಾಡಂಗಿಲ್ಲ, ಅದೇ ನಂಬರ್ ಬರಬೇಕು. ಇಲ್ಲಿ ಬರ್ತಾ ಇದೆಯಾ? ಬರ್ತಾ ಇಲ್ಲ, ವಿಚ್ ಮೀನ್ಸ್ ದಿಸ್ ಆಪ್ಷನ್ ಈಸ್ ರಾಂಗ್. ನೆಕ್ಸ್ಟ್ ಉಳಿದಿರೋದು ಯಾವುದು? 3 and 2. ಅದನ್ನು ಚೆಕ್ ಮಾಡೋಣ. ಸಪೋಸ್ ಐ ಟೇಕ್ +3 and +2, ನಂಗೆ ಏನು ಸಿಗುತ್ತೆ? +5 ಸಿಗುತ್ತೆ. ಬಟ್ ನನಗೆ ಬೇಕಾಗಿರೋ ನಂಬರ್ ಯಾವುದು? -5. ಸೊ ನಾನೇನು ಮಾಡ್ತೀನಿ ಇವಾಗ? -3 -2ನ ಫ್ಯಾಕ್ಟರ್ಸ್ ಅಂತ ತಗೋತೀನಿ. ಐ ವಿಲ್ ಗೆಟ್ -5. ನೆಕ್ಸ್ಟ್ ಏನು ಚೆಕ್ ಮಾಡಬೇಕು? -3 -2 ಪ್ರಾಡಕ್ಟ್ ತಗೊಂಡ್ರೆ 6 ಬರ್ತಾ ಇದೆಯಾ ಚೆಕ್ ಮಾಡಬೇಕು. -× - is +, 3 × 2 is 6. ಸೊ +6 ನನಗೆ ನೀಟಾಗಿ ಸಿಗ್ತಾ ಇದೆ. ವಿಚ್ ಮೀನ್ಸ್ ವಿಚ್ ಆರ್ ದ ಫ್ಯಾಕ್ಟರ್ಸ್ ಐ ಹ್ಯಾವ್ ಟು ಚೂಸ್? ಐ ಹ್ಯಾವ್ ಟು ಚೂಸ್ 3 and 2 ಅಲ್ಲ, -3 and -2. ಈಗೇನು ಮಾಡ್ತೀನಿ? ಸಿಂಪಲ್, ಐ ವಿಲ್ ಕಮ್ ಬ್ಯಾಕ್ ಹಿಯರ್. ಇಲ್ಲೇನಿದೆ? 2x², ಅದನ್ನು ಹಾಗೆ ಬರಿತೀನಿ. ಇನ್ಸ್ಟೆಡ್ ಆಫ್ ರೈಟಿಂಗ್ -5 ನಾನೇನು ಮಾಡ್ತೀನಿ ಸರಿ? -3 -2 ಅಂತ ಬರಿತೀನಿ. -3 ಅಂತ ಬರಿತೀನಿ. 5 ಜೊತೆಗೆ x ಇದೆ, -x -2x + 3 = 0 ಅಂತ ಬರೀತೀನಿ. ಇಲ್ಲಿ ಈಸಿ ಆಗೋಯ್ತು ಇವಾಗ. ಓಕೆ, ಸೊ ಈಗ ಇದೇನು ಮಾಡ್ಬೋದು? ಈಗ ನೋಡಿ, ಇದಾದ ತಕ್ಷಣ ನೀವು 2 ಟರ್ಮ್ಸ್ನ ಈ ಥರ ಚೂಸ್ ಮಾಡಿ. ಇದೇನಾಗುತ್ತೆ ಇವಾಗ? ಇದರಲ್ಲಿ ಏನು ಕಾಮನ್ ಇದೆ ಅಂತ ಹುಡ್ಕೋಣ. ಇಲ್ಲಿ ನೋಡಿ, ಇಲ್ಲಿ x² ಇದೆ, ಇಲ್ಲಿ x ಇದೆ. ಸೊ ಎರಡರಲ್ಲೂ ನಾನು x ಕಾಮನ್ ತಗೋಬಹುದು. x ಕಾಮನ್ ತಗೊಂಡ್ರೆ ರಿಮೈನಿಂಗ್ ಏನು ಈ ಟರ್ಮಲ್ಲಿ? 2x ಉಳಿಯುತ್ತೆ. ಮೈನಸ್ ಇದೆ, ಮೈನಸ್ ಬರಿತೀನಿ. x ಆಲ್ರೆಡಿ ಆಚೆ ಇದೆ, 3 ತಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರಿತೀನಿ. -2x + 3, ಈ ಎರಡರಲ್ಲಿ ಏನೂ ಕಾಮನ್ ಇಲ್ಲ. ಸೊ -1 ಆಚೆ ಬರೆದ್ರೆ 2x, ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಲ್ರೆಡಿ ಆಚೆ ಇದೆ. ಏನು ಮಾಡಿದ್ರೆ ವಾಪಸ್ ಪ್ಲಸ್ ಸಿಗುತ್ತೆ? ಮೈನಸ್ ಮಾಡಬೇಕು. -3 = 0. ಈಗ ಇದು ಮಾಡ್ತಿರೋದು ಕರೆಕ್ಟ್ ಅಲ್ವಾ ಅಂತ ಹಿಂಗೆ ಚೆಕ್ ಮಾಡೋದು? ವೆರಿ ಸಿಂಪಲ್. ಇಲ್ಲಿ 2 ಟರ್ಮ್ಸ್ನ ಚೂಸ್ ಮಾಡಿರ್ತೀರಾ. ಸೊ ಆ 2 ಟರ್ಮ್ಸ್ನ ನೀವು ಫ್ಯಾಕ್ಟರ್ಸ್ ತೆಗೆದಾಗ ಬ್ರಾಕೆಟ್ ಒಳಗಡೆ ಫಸ್ಟ್ 2 ಟರ್ಮ್ಸ್ ಏನು ಕಾಮನ್ ಇದೆಯೋ ಸೇಮ್ ಕಾಮನ್ ಸೆಕೆಂಡ್ ಟೈಮ್ ಮಾಡಿದಾಗ್ಲೂ ಬರಬೇಕು. ಇದೆರಡನ್ನ ಕರೆಕ್ಟಾಗಿ ಮಾಡಿದ್ರೆ ನೀವು ಮಾಡ್ತಿರೋ ಪ್ರೋಸೆಸ್ ಅಥವಾ ನಿಮಗೆ ಬರ್ತಿರೋ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಮೂವಿಂಗ್ ಆನ್. ನೆಕ್ಸ್ಟ್ ಏನು ಬರುತ್ತೆ? ಈಗ 2 ಟರ್ಮ್ಸ್ ನೋಡಿ, 2x - 3ನೇ ಕಾಮನ್ ಇದೆ, ಅದನ್ನೇ ಕಾಮನ್ ತೆಗಿತೀನಿ. 2x - 3ನ ಕಾಮನ್ ತೆಗೆದ್ರೆ ಉಳಿದಿರೋದೇನು? × x - 1 = 0. ಇಲ್ಲಿಗೆ ಬಂದು ನಿಂತಿದೆ. ಸೊ ಐ ಹೋಪ್ ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ. ಫಸ್ಟ್ a × c ಮಾಡ್ತೀರಾ, ಆಮೇಲೆ ಫ್ಯಾಕ್ಟರ್ಸ್ ಹುಡುಕ್ತೀರಾ. ಯಾವ ಥರ ಫ್ಯಾಕ್ಟರ್ಸ್ ಹುಡುಕ್ಬೇಕು? ಆ್ಯಡ್ ಮಾಡಿದ್ರೆ b ಕೊಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ a ಆ್ಯಂಡ್ c ಕೊಡಬೇಕು. ಆ್ಯಂಡ್ ನಿಮಗೆ ಒಂದ್ಸರಿ ಫ್ಯಾಕ್ಟರ್ಸ್ ಗೊತ್ತಾದ್ಮೇಲೆ ಪಾಸಿಟಿವ್ ನೆಗೆಟಿವ್ ನೀವು ಅದನ್ನ ನೀಟಾಗಿ ನೀವು ಯೋಚನೆ ಮಾಡಿ ಬರಿಬೋದು. ನೆಕ್ಸ್ಟ್ ಅದನ್ನ ಬರೆದ್ಮೇಲೆ 2 ಟರ್ಮ್ಸ್ ಅಲ್ಲಿ ಯಾವ್ದು ಕಾಮನ್ ಇದೆ ಅಂತ ತೆಗಿತೀರಾ. ಯಾವಾಗ ಕರೆಕ್ಟ್ ಇರುತ್ತೆ? ಸೇಮ್ ಟರ್ಮ್ ಶುಡ್ ಅಪ್ಲೈ ವೆನ್ ಯು ಟೇಕ್ ಬೋತ್ ದ ಟೈಮ್ಸ್. ಕಾಮನ್ ಅದೇ ಬರಬೇಕು. ಲಾಸ್ಟ್ ಅಲ್ಲಿ ಅದನ್ನೇ ಕಾಮನ್ ತೆಗಿತೀರಾ, ಮಿಕ್ಕಿದ್ ಬರಿತೀರಾ. ಈಗ ನೋಡಿ, ಲೆಟ್ ಮಿ ಎಕ್ಸ್ಪ್ಲೈನ್ ಒನ್ ಮೋರ್ ಕಾನ್ಸೆಪ್ಟ್ ಹಿಯರ್. ಇಲ್ಲಿ ಒಂದು ಚಿಕ್ಕ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮಗೆ. ಸಪೋಸ್ ಯಾವ್ದಾದ್ರು ನೀವು ನಂಬರ್ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಸಿಗಬೇಕು? 0ನೇ ಸಿಗಬೇಕು, ಕರೆಕ್ಟಾ? ಈಗ ನಾನು ಯಾವ್ದಾದ್ರು ಒಂದು ನಂಬರ್ ತಗೋತೀನಿ, 0 × 5 ಅಂತ ಬರಿತೀನಿ, ವಿಚ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಪ್ರಾಡಕ್ಟ್ 0 ಬಂದಿರೋದನ್ನು ಅಬ್ಸರ್ವ್ ಮಾಡಿ. ಯಾವುದಾದ್ರೂ ಒಂದು ನಂಬರ್ ನೀವು 0 ಆನ್ಸರ್ ಪ್ರಾಡಕ್ಟ್ ತಗೋಬೇಕು ಅಥವಾ 0 ನಿಮ್ಗೆ ಆನ್ಸರ್ ಬರಬೇಕು ಅಂದ್ರೆ ಒಂದು ನಂಬರ್ 100% 0 ಈಕ್ವಲ್ ಇರಬೇಕು, ಕರೆಕ್ಟಾ? ಓಕೆ, ಇನ್ನೊಂದು ನೋಡೋಣ. 0 × 2 = 0. ಸೇಮ್ ಆನ್ಸರ್ 0 ಬರಬೇಕಂದ್ರೆ ಅಟ್ಲೀಸ್ಟ್ ಒನ್ ನಂಬರ್ ಯು ಹ್ಯಾವ್ ಟು ಟೇಕ್, ದಟ್ ಶುಡ್ ಬಿ 0, ಕರೆಕ್ಟಾ? ಸೊ ಈಗ ಇದೇ ಲಾಜಿಕ್ನ ಇಲ್ಲಿ ಯೂಸ್ ಮಾಡೋಣ. ನೋಡಿ, ಇಲ್ಲಿ ಆನ್ಸರ್ 0 ಬಂದಿದೆ. either this should be equal to 0 or this should be equal to 0, ಅಥವಾ ಎರಡು 0ಗೆ ಈಕ್ವಲ್ ಇರಬೇಕು, ಕರೆಕ್ಟಾ? ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. 2x - 3 = 0 or
ಇನ್ನೇನು ಬರಿಬೋದು, ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು 0. ಎರಡರಲ್ಲೊಂದು 0 ಇರಬೇಕು, ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ, 2x ಮೈನಸ್ 3 ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3/2 ಆರ್ ಇಲ್ಲೇನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಯು ಹ್ಯಾವ್ ಫೌಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಇದನ್ನ ಸೊಲ್ಯೂಷನ್ ಅಂತಾನೂ ಕರೀತಾರೆ, ಇದನ್ನ ರೂಟ್ಸ್ ಆಫ್ ದ ಇಕ್ವೇಶನ್ ಅಂತಾನೂ ಕರೀತಾರೆ. ಓಕೆ, ಸೇಮ್ ಪಾಲಿನಾಮಿಯಲ್ ತರ ರೂಟ್ಸ್ ಆಫ್ ದ ಇಕ್ವೇಶನ್ ಆರ್ ಸೊಲ್ಯೂಷನ್ ಆಫ್ ದ ಇಕ್ವೇಶನ್ ಅಂತ ಕರೀತಾರೆ. ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿ ಇಟ್ ಇಸ್ ಅ ಡಿಗ್ರಿ 2 ಇಕ್ವೇಶನ್, ಕರೆಕ್ಟ್? ಸೊ ಎಷ್ಟು ಸೊಲ್ಯೂಷನ್ ಬರಬೇಕು, 2 ಸೊಲ್ಯೂಷನ್ ಬರಬೇಕು. ನಮಗೆ 2 ಸೊಲ್ಯೂಷನ್ ಸಿಕ್ಕಿದೆ. ಸೊ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಂಡ್ ಫ್ಯಾಕ್ಟರೈಸೇಷನ್ ಮೆಥಡ್ ರಿಲೇಟೆಡ್ ಏನೇನು ಬೇಕಿತ್ತೋ ಎಲ್ಲ ಇದ್ರಲ್ಲಿ ಹೇಳಿದ್ದೀನಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. Next we'll go for, if you have understood factorization method, we'll go for one more easiest method, that is formula method. So the next method is called as formula method. ಆ ಹೆಸರೇ ಹೇಳ್ತಾ ಇದೆ, ಒಂದು ಫಾರ್ಮುಲಾ ಇದೆ. The formula is given by x is equal to minus b plus or minus root of b square minus 4ac by 2a. ಇದರಲ್ಲಿ ನಮಗೆ ಫ್ಯಾಕ್ಟರೈಸೇಷನ್ ಅಲ್ಲಿ ಮಾಡ್ದಂಗೆ ಎ ಹುಡುಕ್ಬೇಕು, ಸಿ ಹುಡುಕ್ಬೇಕು, ಮಲ್ಟಿಪ್ಲೈ ಮಾಡಬೇಕು, ಏನು ನಮ್ಮ ಕೆಲಸ ಇಲ್ಲ. All we have to do is identify what is a b and c and substitute it, that's all. Okay, and one more important thing, illi plus or minus enide plays a very important role. Okay, so one problem ಮಾಡೋಷ್ಟು ಗೊತ್ತಾಗುತ್ತೆ. So without wasting further time, let's start with the problem. ನಾನು ಏನು ಹೇಳಿದೆ, ನಮ್ಮ ಫಸ್ಟ್ ಕೆಲಸ ಏನು, ಐಡೆಂಟಿಫೈಯಿಂಗ್ ವಾಟ್ ಆರ್ ದ ಕೋಎಫಿಷಿಯಂಟ್ಸ್. ಸೊ a is 2, b is minus 5, c is 3. Same, sorry, this is c is 3. ಓಕೆ, ಈಗ ಏನ್ ಮಾಡ್ಬೇಕು ನೆಕ್ಸ್ಟ್, ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಇನ್ ದ ಗಿವನ್ ಈಕ್ವೇಶನ್. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ. ಇಲ್ಲಿ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತ ಇದೆ. ಸೊ ಮೈನಸ್ ಸಿ, ಬಿ ವ್ಯಾಲ್ಯೂ ಏನು -5, ಅದನ್ನ ಬ್ರಾಕೆಟ್ ಅಲ್ಲಿ ಬರಿತೀನಿ. ಮೈನಸ್ ಆಫ್ -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಇದೆ. ಸೊ ಇಲ್ಲಿ ಏನ್ ಬರಿಬೇಕು, 5 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಇಸ್ 2, ಸಿ ವ್ಯಾಲ್ಯೂ ಏನು ಇಂಟು 3 whole divided by 2 into a. A value ಏನು ಇಲ್ಲಿ 2 into 2. Okay, so x is equal to minus of -5 ಏನಾಗುತ್ತೆ 5 plus or minus ಒಳಗಡೆ ಏನಾಗುತ್ತೆ 25. 5 square is 25, 2 3s are 6, 6 4s are 24, minus 24 divided by 2 into 2 is 4. Okay, continuing. Next ಏನು ಬರುತ್ತೆ, x is equal to 5 plus or minus 25 minus 24 ಏನು, ಸ್ಕ್ವೇರ್ ರೂಟ್ ಆಫ್ 1 ಬರುತ್ತೆ. ಯು ನೋ ಸ್ಕ್ವೇರ್ ರೂಟ್ ಆಫ್ 1 ಇಸ್ 1 ಇಟ್ ಸೆಲ್ಫ್. ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 2 ಏನು ಬಂದಿತ್ತು 4. ಸೊ ಇದನ್ನ ಕಂಟಿನ್ಯೂ ಮಾಡಿದ್ರೆ ಈಗ ನೋಡಿ, ಪ್ಲಸ್ ಆರ್ ಮೈನಸ್ ಇದೆ, ಪ್ಲಸ್ಸು ಮಾಡಬೇಕು ಮೈನಸ್ಸು ಮಾಡ್ಬೇಕು, ಕರೆಕ್ಟ್? ಸೊ ದಟ್ ಲೀಡ್ಸ್ ಟು ನಮ್ಗೇನೋ ಡೌಟ್ ಬರ್ತಾ ಇದೆ, ಏನ್ ಮಾಡ್ಬೇಕಲ್ಲಿ, ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ, ಬಿಕಾಸ್ ಎರಡೂ ಇದೆ. ಸೊ ಈಗ ಏನ್ ಮಾಡ್ತೀನಿ, ಆ ಸೈನ್ ನ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನಾನು ಏನ್ ಬರಿತೀನಿ, 5 ಪ್ಲಸ್ 1/4 ಮಾತ್ರ ಬರಿತೀನಿ. ಓಕೆ, ನೆಕ್ಸ್ಟ್ ಏನ್ ಬರಿತೀನಿ, ಆರ್ ಎಕ್ಸ್ ಇಸ್ ಈಕ್ವಲ್ ಟು 5 ಮೈನಸ್ 1/4 ಅಂತ ಬರಿತೀವಿ ಅಷ್ಟೇ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದೆ, ಸಿ ಬಿಕಾಸ್ ದಿಸ್ ಇಸ್ ವಾಟ್ ಇಸ್ ಗಿವಿಂಗ್ ಮೀ 2 ರೂಟ್ಸ್, 2 ಸೊಲ್ಯೂಷನ್ಸ್. ನಮಗೆ ಬೇಕಿದ್ದು 2 ಸೊಲ್ಯೂಷನ್, ಕರೆಕ್ಟಾ? ಇಫ್ ಐ ಜಸ್ಟ್ ಟೇಕ್ ಸೆಪರೇಟ್ಲಿ ದಿಸ್ ಆರ್ ದಿಸ್, ಐ ಜಸ್ಟ್ ಗೆಟ್ 1. ಎರಡೂ ಬೇಕು. ಸೊ ಪ್ಲಸ್ ಆರ್ ಮೈನಸ್ ವಿಲ್ ಗಿವ್ ಮೀ 2 ರೂಟ್ಸ್. ಓಕೆ, ಕಂಟಿನ್ಯೂಯಿಂಗ್. ಇಲ್ಲಿ ಏನ್ ಬರುತ್ತೆ ಇವಾಗ, ಎಕ್ಸ್ ಇಸ್ ಈಕ್ವಲ್ ಟು 6/4, ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ 3/2. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ, ಆರ್ ಎಕ್ಸ್ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 4 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ ದ ರೂಟ್ಸ್ ಸೊಲ್ಯೂಷನ್ಸ್ ಆರ್ 3/2 ಆರ್ ಎಕ್ಸ್ ಇಸ್ ಈಕ್ವಲ್ ಟು 1. ನಾವು ಲಾಸ್ಟ್ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದಾಗ್ಲೂ ಇದೇ ಮೆಥಡ್, ಇದೇ ಆನ್ಸರ್ ಬಂದಿತ್ತು, ಕರೆಕ್ಟ್? ಸೊ ಕನ್ಕ್ಲೂಷನ್ ಏನು, ಯು ಯೂಸ್ ಎನಿ ಮೆಥಡ್. ಕ್ವಾಡ್ರಾಟಿಕ್ ಈಕ್ವೇಶನ್ ನೀವು ಫ್ಯಾಕ್ಟರೈಸ್ ಮಾಡೋದು ಅಥವಾ ಸಾಲ್ವ್ ಮಾಡಿದ್ರೆ ದ ಆನ್ಸರ್ ವಿಲ್ ರಿಮೈನ್ ಸೇಮ್. ಲೆಫ್ಟ್ ಟು ಯು, ನೀವು ಇದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು, ಅದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ದ ಮೆಥಡ್ಸ್ ಆಫ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ ಓವರ್. ನೆಕ್ಸ್ಟ್ ವಿಲ್ ಗೋ ಟು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ದಟ್ ಈಸ್ ನೇಚರ್ ಆಫ್ ರೂಟ್ಸ್. ಲಾಸ್ಟ್ ಕಾನ್ಸೆಪ್ಟ್ ಇನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಇಸ್ ನೇಚರ್ ಆಫ್ ದ ರೂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ನೇಚರ್ ಆಫ್ ದ ರೂಟ್ ಅಂದ್ರೆ ಏನು? ವೆರಿ ಸಿಂಪಲ್. ನಾವು ಒಂದು ಆನ್ಸರ್ ಫೈಂಡ್ ಮಾಡ್ತೀವಿ, ದಟ್ ಈಸ್ ಆರ್ ರೂಟ್, ದಟ್ ಈಸ್ ಆರ್ ಸೊಲ್ಯೂಷನ್. ಫೈಂಡ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ದಟ್ ಇಟ್ ಈಸ್ ಅ ಪಾಸಿಟಿವ್ ರಿಯಲ್ ನಂಬರ್, ಪಾಸಿಟಿವ್ ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ನಂಬರ್,
ಅದು ನಮಗೆ ಆನ್ಸರ್ ನೋಡಿ ಅದು ಹೇಗಿದೆ ಅಂತ ಗೊತ್ತಾಗೋದಕ್ಕೆ ಇಟ್ ಟೇಕ್ಸ್ ಟೈಮ್. ವಿ ನೀಡ್ ಟು ಸಾಲ್ವ್ ದ ಕ್ವೆಶನ್. ಬಟ್ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಆಫ್ ನೇಚರ್ ಆಫ್ ದ ರೂಟ್, ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ದೇನೆ ವಿ ಕ್ಯಾನ್ ಈಸಿಲಿ ಪ್ರೆಡಿಕ್ಟ್, ಓಕೆ ಇದ್ರಲ್ಲಿ ನನಗೆ ರಿಯಲ್ ನಂಬರೇ ಬರುತ್ತೆ, ಇದರಲ್ಲಿ ರೂಟ್ಸ್ ನನಗೆ ಈಕ್ವಲ್ ಆಗಿ ಬರುತ್ತೆ, ಇದರಲ್ಲಿ ರೂಟ್ಸ್ ಬರೋದೇ ಇಲ್ಲ. ಓಕೆ, ಸೊ ದಟ್ ಪ್ರೆಡಿಕ್ಟಿಂಗ್ ಹೌ ದ ಸೊಲ್ಯೂಷನ್ಸ್ ವಿಲ್ ಕಮ್, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಫೈಂಡಿಂಗ್ ದ ನೇಚರ್ ಆಫ್ ದ ರೂಟ್. ಓಕೆ, ವೆರಿ ಸಿಂಪಲ್. ನಮಗೆ ಈಗ ಬೆಟರ್ ವಿಲ್ ಟ್ರೈ ಟು ಅನಲೈಸ್ ಇಟ್ ವಿತ್ ದ ಹೆಲ್ಪ್ ಆಫ್ ಅ ಜನರಲ್ ಇಕ್ವೇಶನ್. ಸ್ಟ್ಯಾಂಡರ್ಡ್ ಫಾರ್ಮ್ ಇಟ್ಕೊಂಡೆ ನಾವು ಫಸ್ಟ್ ಫೈಂಡ್ ಮಾಡೋಣ, ಆಮೇಲಿಂದ ಇದನ್ನ ನಾವು ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡೋಣ. ಓಕೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್? ax² plus bx plus c is equal to 0. This nature of the roots depends on one thing which is called as discriminant. Discriminant. So ಆ ಪ್ರೆಡಿಕ್ಷನ್ ಎಲ್ಲ ಯಾರು ಮಾಡೋದು? ಅದು ಒಂದು ಪ್ರೋಸೆಸ್, ಕರೆಕ್ಟಾ? ಸೊ ಆ ಪ್ರೋಸೆಸ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಡಿಸ್ಕ್ರಿಮಿನೆಂಟ್. Discriminant is also denoted by D. Discriminant is expressed as b² minus 4ac. ಸೊ ಇಡೀ ಕ್ವಾಡ್ರಾಟಿಕ್ ಇಕ್ವೇಶನ್ ನಾವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ವಿತೌಟ್ ಇವನ್ ಸಾಲ್ವಿಂಗ್ ವಿ ಕ್ಯಾನ್ ಟೆಲ್ ಹೌ ದ ರೂಟ್ಸ್ ವಿಲ್ ಕಮ್. ಯಾವ್ದು ಹೆಲ್ಪ್ ಮಾಡುತ್ತೆ ನಮಗೆ ಅದಕ್ಕೆ? ದಿಸ್ ಡಿಸ್ಕ್ರಿಮಿನೆಂಟ್. ಓಕೆ, ಸಿಂಪಲ್. ಈಗ ಹೆಂಗ್ ಹೆಲ್ಪ್ ಮಾಡುತ್ತೆ ನಮಗೆ? ಸಿಂಪಲ್. ಡಿಸ್ಕ್ರಿಮಿನೆಂಟ್ಗೆ ನಾವು ಕೆಲವೊಂದು ವ್ಯಾಲ್ಯೂಸ್ ನ ಅಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸಪೋಸ್ ಡಿಸ್ಕ್ರಿಮಿನೆಂಟ್ ಏನಾದ್ರೂ ಗ್ರೇಟರ್ ದ್ಯಾನ್ 0 ಬಂದರೆ ನಮಗೆ ಯಾವಾಗ್ಲೂ ರಿಯಲ್ ರೂಟ್ಸ್ ಸಿಗುತ್ತೆ. ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂದ್ರೆ ಎರಡು ರೂಟ್ಸ್ ಬೇರೆ ಬೇರೆ ಇರುತ್ತೆ. ಓಕೆ, ನೆಕ್ಸ್ಟ್ ಗ್ರೇಟರ್ ದ್ಯಾನ್ 0 ಇದ್ರೆ ಇನ್ನೇನಿರ್ಬೋದು? ಸಪೋಸ್ ಏನಾದ್ರೂ ಡಿ ಲೆಸ್ ದ್ಯಾನ್ 0 ಇದ್ರೆ ನಮಗೆ ಇಮ್ಯಾಜಿನರಿ ರೂಟ್ಸ್ ಸಿಗುತ್ತೆ. ಸಪೋಸ್ ಡಿ ಇಸ್ ಈಕ್ವಲ್ ಟು ಲೆಸ್ ದ್ಯಾನ್ ಇರ್ಬೋದು, ಗ್ರೇಟರ್ ದ್ಯಾನ್ ಇರ್ಬೋದು, ಆ ನಂಬರು ಇರ್ಬೋದು. ಡಿ ಇಸ್ ಈಕ್ವಲ್ ಟು 0 ಇದ್ರೆ ನಮಗೆ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಸಿಗುತ್ತೆ. ಆಲ್ ಆಫ್ ದಿಸ್ ಆರ್ ಡಿಸೈಡೆಡ್ ಬೈ ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ಏನ್ ಆಕ್ಚುಯಲ್ ವ್ಯಾಲ್ಯೂ? b² minus 4ac. ಈಗ ನಾವೊಂದು ಎಕ್ಸಾಂಪಲ್ ಮಾಡಿದ್ವಿ, ಕರೆಕ್ಟಾ? ಯಾವುದು? 2x² minus 5x plus 3 is equal to 0 ಅಂತ ಮಾಡಿದ್ವಿ. ಲೆಟ್ಸ್ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿಸ್. ಸೊ ಈ ಇಕ್ವೇಶನ್ಗೆ ಡಿಸ್ಕ್ರಿಮಿನೆಂಟ್ ಏನಾಗುತ್ತೆ? b² minus 4ac. ABC ವ್ಯಾಲ್ಯೂಸ್ ಗೊತ್ತಿರ್ಬೇಕಷ್ಟೇ. ದಿಸ್ ಇಸ್ ಯೋರ್ a, ದಿಸ್ ಇಸ್ ಯೋರ್ b, ದಿಸ್ ಇಸ್ ಯೋರ್ c. ಸೊ b ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? -5 whole square minus 4 into a value is 2 into c value is 3. ಸೊ ಇದೆಷ್ಟು ಬರುತ್ತೆ? ಇದು 25 minus 20, 4 2 8 3 24. ಸೊ ಎಷ್ಟು ಬರುತ್ತೆ? ಇದು 1. ಸೊ ನಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 1 is what? 1 is greater than 0, less than 0, equal to 0. ಈ ಮೂರಲ್ಲಿ ಯಾವ್ದೋ ಒಂದು ಕಂಡೀಷನ್ ಇರ್ಬೇಕಲ್ವಾ? ಸೊ 1 we know it is greater than 0. ಸೊ since 1 is greater than 0, ಡಿಸ್ಕ್ರಿಮಿನೆಂಟ್ ಏನಾಗಿದೆ? ಡಿಸ್ಕ್ರಿಮಿನೆಂಟ್ is greater than 0. ನಮಗೆ ಹೆಂಗ್ ಬರುತ್ತೆ ರೂಟ್ಸ್? ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಆಗಿ ಬರಬೇಕು. ಅಂಡ್ ವಿ ನೋ ನಮಗೆ ಹೆಂಗ್ ಬಂತು ಇದು ಆನ್ಸರ್ ಅಂತ ಬಂತು. ನನಗೆ ಗೊತ್ತಿರೋಂಗೆ ನಮಗೆ ರೂಟ್ಸ್ ಬಂದಿರೋದು 3/2 and 1. ನೋಡಿ, ಅಬ್ಸರ್ವ್ ಮಾಡಿ ಹೆಂಗಿದೆ. ಬೋತ್ ಆಫ್ ದೆಮ್ ಆರ್ ರಿಯಲ್, ಬೋತ್ ಆಫ್ ದೆಮ್ ಆರ್ ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂದ್ರೆ ಎರಡು ಬೇರೆ ಬೇರೆ ಬಂದಿದೆ ಅಂತ. ಓಕೆ, ಸೊ ಇದು ನಮಗೆ ಆನ್ಸರ್ ಬಂದ್ಮೇಲೆ ಗೊತ್ತಾಯ್ತು. ಬಟ್ ನೌ ಸಿನ್ಸ್ ಐ ನೋ ದ ಅಪ್ಲಿಕೇಶನ್ ಆಫ್ ಡಿಸ್ಕ್ರಿಮಿನೆಂಟ್ ಇನ್ ದಿಸ್ ಕ್ವೆಶನ್, ನಾನು ಈಸಿಯಾಗಿ ಹೇಳ್ಬೋದು ದಟ್ ರಿಯಲ್ ಅಂಡ್ ಡಿಸ್ಟಿಂಕ್ಟೇ ಬರುತ್ತೆ. ನೀವು ಒಂದು ಟ್ರೈ ಮಾಡಿ. ಸಪೋಸ್ ಈಗ ಈ ಕ್ವೆಶನ್ ಆಯ್ತಲ್ವಾ, ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ನೋಡೋಣ. 4x² minus 5x plus 3 is equal to 0. ಇದಕ್ಕೆ ಟ್ರೈ ಮಾಡಿ. ಏನ್ ಬರುತ್ತೆ ಇವಾಗ? 4x² minus 5x plus 3 ಅಂದ್ರೆ ಡಿಸ್ಕ್ರಿಮಿನೆಂಟ್ ವಿಲ್ ಬಿ b² ಅಲ್ವಾ? ಸೊ 25 minus 4 3s are 12, 12 into 4 3s are 12, 12 into 2 is 12, 12 into 4 is 48. ಸೊ ಇದೆಷ್ಟು ಬರುತ್ತೆ? ಇದು -23 ಬರುತ್ತೆ. -23 ಹೇಗಿದೆ? -23 is less than 0. ಸೊ ನನಗೆ ಇದು ರೂಟ್ಸ್ ಏನು ಅಂತ ಗೊತ್ತಿಲ್ಲ, ಬಟ್ ಐ ನೋ ದಟ್ ಇಟ್ ಈಸ್ ಲೆಸ್ ದ್ಯಾನ್ 0. ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0 ಬಂತು. ಸೊ ನಾನು ಏನು ಅರ್ಥ ಮಾಡ್ಕೋಬೇಕು? 100% ನಾನು ಆ ಕ್ವೆಶನ್ ಸಾಲ್ವ್ ಮಾಡಿದ್ರೆ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ. ಓಕೆ, ಸೊ ಇದೇ ತರ ಕೆಲವೊಂದು ಯಾವ್ದೋ ಕ್ವೆಶನ್ಸ್ಗೆ ಡಿ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಅವಾಗ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಬರುತ್ತೆ. ಸೊ ಈ ಕಂಡೀಷನ್ಸ್ ನಾಪ್ಕ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನೀವೇನ್ ಮಾಡಬೇಕು? ವೆದರ್ ವಿ ಹ್ಯಾವ್ ಟು ಸಿ ಡಿಸ್ಕ್ರಿಮಿನೆಂಟ್ ಯಾವ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಈಸಿಲಿ ಪ್ರೆಡಿಕ್ಟ್ ಹೌ ಅವರ್ ರೂಟ್ಸ್ ವಿಲ್ ಕಮ್. ಸೊ ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಅಂಡ್ ಐ ನೋ ನಾನು ಆಗ್ಲೇ ಹೇಳಿದಾಗೆ ಒನ್ ಆಫ್ ದ ಈಸಿಯಸ್ಟ್ ಚಾಪ್ಟರ್ಸ್, ಯು ವಿಲ್ ಎಂಜಾಯ್ ದ ಮೋಸ್ಟ್. ಅಂಡ್ ಇದರ ಪ್ರಾಬ್ಲಮ್ಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿಗೆ ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಮುಗಿದಿದೆ ಅಂತ ಹೇಳ್ತಾ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮತ್ತೆ ಸಿಗೋಣ.
I hope everyone will be happy, healthy, and safe. Take care.